ಸೊ ಬಿಕ್ಲು ಕೊಲೆ ಕೇಸ್ನಲ್ಲಿ ಆರೋಪಿ ಅಜಿತ್ಗೆ ಈಗ ಜಾಮೀನು ಸಿಕ್ಕಿದೆ. ಒಂದು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ A20 ಆಗಿದ್ದಂಥ ಅಜಿತ್ ಮಧ್ಯಂತರ ಜಾಮೀನನ್ನ ಈಗ ಮಂಜೂರು ಮಾಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಿಕ್ಕಿರುವಂತಹ ಜಾಮೀನು ಇದು. ಸೊ ಹಾಗಾಗಿ ಆತ ಈಗ A20 ಏನಿದ್ದ ವೃತ್ತಿಯಲ್ಲಿ ವಕೀಲನಾಗಿರುವಂತಹ ಆರೋಪಿ ಅಜಿತ್ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 20 ಬಂಧನಕ್ಕೂ ಮುನ್ನ ಮಾರ್ಗಸೂಚಿಯನ್ನ ಪಾಲಿಸಿಲ್ಲ ಅನ್ನುವಂಥದ್ದು ಇವರ ವಾದದಲ್ಲಿ ಇದ್ದಿದ್ದು ಪ್ರಮುಖ ಅಂಶ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನ ಪಾಲಿಸಿಲ್ಲ ಅನ್ನುವಂಥದ್ದನ್ನ ವಾದದಲ್ಲಿ ತಂದಿದ್ರು. ಸೊ ಅಜಿತ್ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನ ಮಂಡಿಸಿದ್ರು. ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಯನ್ನ ಪರಿಗಣಿಸಿ ಮಧ್ಯಂತರ ಜಾಮೀನನ್ನ ಈಗ ಮಂಜೂರು ಮಾಡಲಾಗಿದೆ. ಅಜಿತ್ ಒಬ್ಬರಿಗೆ ಈಗ ಜಾಮೀನು ಸಿಕ್ಕಿದೆ. ಈ ಪ್ರಕರಣದಲ್ಲಿ A20 ಆಗಿರುವಂತಹ ಅಜಿತ್ಗೆ ಈಗ ಜಾಮೀನು ಸಿಕ್ಕಿದೆ. ಇದು ಇನ್ನುಳಿದ ಆರೋಪಿಗಳಿಗೆ ಏನಾದರೂ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಬಹುದಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ A20 ಆಗಿರುವಂತಹ ಅಜಿತ್ಗೆ ಈಗ ಜಾಮೀನು ಸಿಕ್ಕಿರೋದ್ರಿಂದಾಗಿ ಇವ್ರು ವಾದಿಸಿದ್ದು ಇವರು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿ ಪಾಲಿಸಿಲ್ಲ ಅನ್ನುವಂಥದ್ರ ಆಧಾರದ ಮೇಲೆ ಇವರು ಆ ವಾದವನ್ನ ಮಂಡಿಸಿದ್ದಂಥದ್ದು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ಅವರಿಂದ ಪಡೆಯೋಣ. ರಮೇಶ್, ಈಗ ಅಜಿತ್ ಅವರಿಗೆ ಬೇಲ್ ಮಂಜೂರು ಆಗಿರುವಂಥದ್ದನ್ನ ನೋಡ್ತಾ ಇದ್ರೆ ಇನ್ನು ಉಳಿದ ಆರೋಪಿಗಳಿಗೆ ಇದೇನಾದರೂ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಬಹುದು ಅಂತ ಹೇಳಿ ಅನ್ಸುತ್ತಾ? ಜೊತೆಗೆ ಕೋಕಾ ಕಾಯ್ದೆ ಕೂಡ ಡ್ರಾಪ್ ಆಗಿರೋದ್ರಿಂದಾಗಿ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಕೂಡ ಈಗಿರುವಂತಹ ಒಂದು ಪ್ರಶ್ನೆ. ಎರಡು ವಿಚಾರ, ಒಂದು ಈಗಾಗಲೇ ಬಂಧಿತರಾಗಿರುವಂತಹ ಆರೋಪಿಗಳು ಅವರ ಒಂದು ಭವಿಷ್ಯ, ಜೊತೆಗೆ ಈಗ ಬಸವರಾಜ್ ಅವರ ಭವಿಷ್ಯ ಏನಾಗಬಹುದು ಅಂತ ಹೇಳಿ. ರಮೇಶ್, ರೆಹಮಾನ್, ಈಗ ಅಜಿತ್ A20 ಏನಿದ್ದಾರೆ ಆತನಿಗೆ ಜಾಮೀನು ಸಿಗೋದಕ್ಕೆ ಮುಖ್ಯ ಕಾರಣ ಆತ ವೃತ್ತಿಯಲ್ಲಿ ವಕೀಲ ಮತ್ತು ಇದೇ ಕೇಸ್ನಲ್ಲಿ ಒಬ್ಬರಿಗೆ ವಕಾಲತ್ತನ್ನ ವಹಿಸಿದ್ದ. ಹೀಗಾಗಿ ಆತನನ್ನ ಬಂಧಿಸಿದ್ರು ಪೊಲೀಸರು. ಬಂಧಿಸಿ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಈಗ ಇವತ್ತು ಅವ್ರಿಗೆ ಮಧ್ಯಂತರ ಜಾಮೀನು ಸೆಷನ್ಸ್ ಕೋರ್ಟ್ ಕೊಡೋದಕ್ಕೆ ಕಾರಣ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಒಂದು ಕೇಸ್ನಲ್ಲಿ ವಕೀಲ ಆಗಿದ್ರೆ ಅವನಿಗೆ ಅಂತವ್ರಿಗೆ ಬಂಧಿಸೋದಕ್ಕೆ ಮುಂಚೆ SP ಗೆ ಒಂದು ಅವರಿಂದ ಅನುಮತಿಯನ್ನ ತಗೋಬೇಕು. ಕೆಲವೊಂದು ಮಾರ್ಗಸೂಚಿಗಳನ್ನ ಸುಪ್ರೀಂ ಕೋರ್ಟ್ ರೂಪಿಸಿತ್ತು. ವಕೀಲರನ್ನ ಬಂಧಿಸಬೇಕಾದ್ರೆ ಕೆಲವೊಂದು ಮಾರ್ಗಸೂಚಿಯನ್ನ ಫಾಲೋ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ ಮಾರ್ಗಸೂಚಿನ ಫಾಲೋ ಮಾಡಿಲ್ಲ ಅನ್ನುವಂತ ಕಾರಣ ಇಟ್ಕೊಂಡು ಇವರು ವಾದ ಮಂಡನೆ ಮಾಡಿದ್ರು. ಇದೊಂದೇ ಕಾರಣಕ್ಕೆ ಈಗ ಅಜಿತ್ಗೆ ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ನ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ಹೇಳಿ. ಆದ್ರೆ ಉಳಿದ ಆರೋಪಿಗಳು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಇವತ್ತು ಅಥವಾ ಸೋಮವಾರ ಡಿಫಾಲ್ಟ್ ಬೇಲ್ ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಕೊಲೆ ಕೇಸ್ನಲ್ಲಿ 90 ದಿವಸಗಳ ಒಳಗೆ, ಅಂದ್ರೆ ಒಬ್ಬ ಆರೋಪಿ ಬಂಧಿತನಾದ 90 ದಿವಸಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಆದ್ರೆ ಈ ಕೇಸ್ನಲ್ಲಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ಕೋಕಾ ಕಾಯ್ದೆನ ಅನ್ವಯಿಸಿದ್ರು. ಕೋಕಾ ಕಾಯ್ದೆ ಅನ್ವಯಿಸಿದಾಗ ಅವ್ರು ಇನ್ನೂ ಹೆಚ್ಚಿನ ಕಾಲಾವಕಾಶ ಸಿಕ್ಕಿತ್ತು ಚಾರ್ಜ್ ಶೀಟ್ ಹಾಕೋದಕ್ಕೆ. ಆದ್ರೆ ಈಗ ಕೋಕಾ ಕಾಯ್ದೆನೇ ರದ್ದಾಗಿರೋದ್ರಿಂದ ಏನು ಆ ಗೈಡ್ ಅಂದ್ರೆ CRPC ಯಲ್ಲಿ ಏನು ಕಾಲಮಿತಿ ಇದೆ ಆ ಕಾಲಮಿತಿ ಮುಗಿದೋಗಿದೆ. ಹೀಗಾಗಿ ಇವ್ರಿಗೆಲ್ರಿಗೂ ಕೂಡ ಡಿಫಾಲ್ಟ್ ಬೇಲ್ ಸಿಗುವಂತದ್ದು ಕಡ್ಡಾಯ ಆಗಿದೆ. ಹೀಗಾಗಿ ಡಿಫಾಲ್ಟ್ ಬೇಲ್ ಸಿಕ್ಕೇ ಸಿಗುತ್ತೆ. ಹೀಗಾಗಿ ಅಷ್ಟು ಜನ ಆರೋಪಿಗಳು ಕೂಡ ಇವತ್ತು ಅಥವಾ ಸೋಮವಾರ ರಿಲೀಸ್ ಆಗೋದು ಬಹುತೇಕ ಪಕ್ಕ ಆಗಿದೆ. ಅಂದ್ರೆ ಈ ಟೆಕ್ನಿಕಲ್ ಕಾರಣಕ್ಕೋಸ್ಕರ ರಿಲೀಸ್ ಆಗ್ತಾರೆ. ಆದ್ರೆ ಭೈರತಿ ಬಸವರಾಜ್ಗೆ ಕೋರ್ಟ್ ಜಾಮೀನು ಕೊಡುತ್ತಾ ಇಲ್ವೋ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮೆರಿಟ್ಸ್ ಆಧಾರದ ಮೇಲೆ ಇನ್ನು ಭೈರತಿ ಬಸವರಾಜು ಬಂಧಿತ ಆಗದೆ ಇರೋದ್ರಿಂದ ಕೋಕಾ ಕಾಯ್ದೆಯ ಲಾಭ ಅವ್ರಿಗೇನು ಸಿಗೋದಿಲ್ಲ. ಆದ್ರೆ ಈಗಾಗಲೇ ಏನು ತನಿಖೆ ಮುಕ್ತಾಯ ಆದ ಹಂತದಲ್ಲಿದೆ ಅನ್ನುವಂತ ಅಂಶ ಏನಿದೆ ಅದು ಎಲ್ಲಾದ್ರೂ ಭೈರತಿ ಬಸವರಾಜುಗೆ ಹೆಲ್ಪ್ ಆಗ್ಬೋದು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹೀಗಾಗಿ ಸೋಮವಾರ ಕೋರ್ಟ್ ಇದ್ರ ಬಗ್ಗೆ ಆದೇಶ ನೀಡುವಂತ ಸಾಧ್ಯತೆ ಇದೆ. ಸೋಮವಾರನೇ ವಿಚಾರಣೆ ನಡೆಸಿ ಸೋಮವಾರನೇ ಅಂತಿಮ ಆದೇಶವನ್ನ ನೀಡ್ತೀವಿ ಅಂತೇಳಿ ನ್ಯಾಯಾಧೀಶರು ಕೂಡ ಅಭಿಪ್ರಾಯ ಪಟ್ಟಿರೋದ್ರಿಂದ ಸೋಮವಾರ ಭೈರತಿ ಬಸವರಾಜು ಅವರ ಬಂಧನದ ಭವಿಷ್ಯ ಅಥವಾ ಜಾಮೀನಿನ ಭವಿಷ್ಯ ಸೋಮವಾರ ನಿರ್ಧಾರ ಆಗುತ್ತೆ. ರಮೇಶ್, ಒಂದು ಕ್ವಿಕ್ ಆನ್ಸರ್. ಈಗ ನೀವು ಹೇಳ್ತಾ ಇದ್ರಿ ಒಂದು ಡಿಫಾಲ್ಟ್ ಬೇಲ್ ಆಗೋ ಸಾಧ್ಯತೆಗಳು ಅಂತೇಳಿ, ಬಟ್ ಈಗ ಕೋಕಾ ಕಾಯ್ದೆ ಇದ್ದಿದ್ರಿಂದಾಗಿ ನಾವು ಡಿಲೇ ಮಾಡಿದ್ವಿ ಚಾರ್ಜ್ ಶೀಟ್ ಹಾಕೋದಕ್ಕೆ. ಈಗ ಕೋಕಾ ಕಾಯ್ದೆ ಡ್ರಾಪ್ ಆಗಿದೆ, ಸೊ ಹಾಗಾಗಿ ನಾವು ಈ ಕೂಡಲೇ ಹಾಕ್ತಿವಿ ಚಾರ್ಜ್ ಶೀಟ್, ಇನ್ನೊಂದು 2-3 ಡೇಸ್ ಟೈಮ್ ಕೊಡಿ ಅನ್ನುವಂಥದ್ದನ್ನ ಕೂಡ ಬಹುಶಃ ಇವ್ರು ಕೇಳ್ಬೋದಲ್ಲ. ಸೊ ಆ ಆಧಾರದ ಮೇಲೆ ಮತ್ತೇನಾದ್ರು ಇವರಿಗೆ ನಿರಾಕರಿಸುವಂಥದ್ದು ಈ ಥರದ್ದು ಒಂದಷ್ಟು ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗ್ಬೋದಾ ಅಂತ ಹೇಳಿ ಒಂದು ಕ್ವಿಕ್ ರಿಯಾಕ್ಷನ್. ರೆಹಮಾನ್, ಆ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ CRPC ನಲ್ಲಿ 90 ಡೇಸ್ ಅಲ್ಲಿ ಚಾರ್ಜ್ ಶೀಟ್ ಹಾಕ್ಲೇಬೇಕು. ಚಾರ್ಜ್ ಶೀಟ್ ಹಾಕದೆ ಹೋದ್ರೆ ಅವಾಗ ಇಮಿಡಿಯೇಟ್ ಆಗಿ ಡಿಫಾಲ್ಟ್ ಬೇಲ್ ಆಗ್ಲೇಬೇಕು, ಕಡ್ಡಾಯ ಜಾಮೀನು ಆಗ್ಲೇಬೇಕು ಅಂತ ಹೇಳಿ ಕಾನೂನಿದೆ. ಈಗ ಕೋಕಾ ಕಾಯ್ದೆ ರದ್ದಾಗಿರೋದ್ರಿಂದ ಈಗ ರದ್ದಾಗಿರೋದ್ರಿಂದ ನಮಗೆ ಏನು ಕಾಲಾವಕಾಶ ಬೇಕು ಅಂತ ಕೇಳೋದಕ್ಕೆ ಅವಕಾಶ ಇದೆ ಖಂಡಿತ. ಆದ್ರೆ ಕೋರ್ಟ್ ಅದನ್ನ ಪರಿಗಣಿಸುವಂತ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಡಿಫಾಲ್ಟ್ ಬೇಲ್ ಅನ್ನೋದು ಆರೋಪಿಗಳ ಹಕ್ಕಾಗಿರುತ್ತೆ. ಹೀಗಾಗಿ ಅವರು ಡಿಫಾಲ್ಟ್ ಬೇಲ್ ತಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೆ ಒಂದ್ ವೇಳೆ ಕೋರ್ಟ್ ಏನಾದ್ರು ಇನ್ಸಿಸ್ಟ್ ಅಂದ್ರೆ ಅವಕಾಶ ಕೊಟ್ಟರೆ, ಆಯ್ತು ನೀವು ಚಾರ್ಜ್ ಶೀಟ್ ಸಲ್ಲಿಸಿ ಅಂತ ಹೇಳಿ ಅನುಮತಿ ಕೊಟ್ರೆ ಆಗ ಅದು ಕೋರ್ಟ್ಗೂ ಕೂಡ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ, ಕೋರ್ಟ್ ಕೂಡ ರೀಸನ್ಸ್ ಕೊಡಬೇಕಾಗುತ್ತೆ. ಹೀಗಾಗಿ ಕೋರ್ಟ್ ಏನ್ ಮಾಡುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಆದ್ರೆ ಆ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಡಿಮೆ ಅಂತೇಳಿ ಅನಿಸ್ತಾ ಇದೆ. ಹೀಗಾಗಿ ಡಿಫಾಲ್ಟ್ ಬೇಲ್ ನ ಲಾಭ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ರಮೇಶ್.